ಒಂದು ವೇಳೆ ನಮ್ಮ ಕಾಲಿನ ಒಂದು ಎಲುಬು ಒಂದು ಮೂಳೆ ಮುರಿದ್ರೆ ನಾವು ಭೂಮಿ ಮೇಲೆ ಕಾಲು ಇಡ್ಲಿಕ್ಕೆ ಒದ್ದಾಡ್ತೀವಿ. ಅಂಥದ್ರಲ್ಲಿ ದೇಹದ ಎಲ್ಲ ಮೂಳೆ ಒಂದೇ ಸಲ ಮುರಿದ್ರೆ ಎಷ್ಟು ನೋವಾಗುತ್ತೋ ಆ ನೋವನ್ನು ಸಹಿಸಿಕೊಂಡು ತಾಯಿ ತನ್ನ ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಆ ನೋವನ್ನು ಸಹಿಸಿಕೊಂಡು ಮಗುಗೆ ತನ್ನ ಎದೆ ಹಾಲು ಉಣಿಸಿರ್ತಾಳೆ. ಯಾವ ಫ್ರೆಂಡ್ಸು ಯಾವ ಸಂಬಂಧಿಕರು ನಮಗೋಸ್ಕರ 24 ತಾಸು ಕೆಲಸ ಮಾಡಲ್ಲ. 24 ತಾಸು ನಮಗೋಸ್ಕರ ಯೋಚನೆ ಮಾಡೋರು, ನಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾರಾದರೂ ಇದ್ದರೆ ಅದು ನಮ್ಮ ಅಮ್ಮ. ನಮಗೊಂದು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಒಂದು 40 ದಿವಸ ಇದ್ದರೂ ಸಹ ಅದರಲ್ಲೂ ನಮ್ಮ ಕೈ ಕಾಲು ಮುರಿದು ಹೋದರೂ ನಮ್ಮೆಲ್ಲ ಒಂದು ಎರಡಕ್ಕೆ ಸಹಾಯ ಮಾಡೋದೇ ನಮ್ಮ ಅಮ್ಮ. ಫ್ರೆಂಡ್ಸು ಸಂಬಂಧಿಕರು ಬಂದು ಹೋಗ್ಬೋದು, ಆದರೆ 24 ತಾಸು ನಮ್ಮ ಜೊತೆ ಕದಲದೆ ನಮ್ಮ ಜೊತೆ ಉಪಸ್ಥಿತಿಯಲ್ಲಿರೋದೆ ಅಮ್ಮ. ಅದಕ್ಕೆ ದೇವರು ತಾನು ಎಲ್ಲ ಕಡೆ ಇರಲಿಕ್ಕಾಗಲ್ಲ ಅಂತ ಅಮ್ಮನ ಸೃಷ್ಟಿಸಿದ್ದು. ಇವತ್ತೇನಾಗಿದೆ ಅಂದರೆ ತುಂಬ ಜನ ಮಕ್ಕಳು ಅಪ್ಪ ಅಮ್ಮನ ಮೇಲೆ ಕೈ ಮಾಡ್ತಾ ಇದ್ದಾರೆ. ಯಾವ ಅಪ್ಪ ಯಾವ ಅಮ್ಮ ನಾವು ಚಿಕ್ಕವರಿದ್ದಾಗ ತಮ್ಮ ಮೇಲೆ ಒಂದು ಸೊಳ್ಳೆನೂ ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ವೋ ಆ ಅಮ್ಮನ ಮೇಲೆ ಇವತ್ತು ಎಷ್ಟೋ ಜನ ಮಕ್ಕಳು ಕೈ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳೇ ಅಂತಲ್ಲ, ಹೆಣ್ಮಕ್ಳು ಸಹ. ನಾವು ಬೆಳೆದು ದೊಡ್ಡವರಾಗ್ತಿದ್ದ ಹಾಗೆ ನಾವು ನಮ್ಮ ತಂದೆ ತಾಯಿನ ನಿರ್ಲಕ್ಷ್ಯ ಮಾಡ್ತೀವಿ, ಗೆಳೆಯರ ಸಂಗಡ ಬೆರಿತೀವಿ. ಅದರಲ್ಲೂ ಎಷ್ಟೋ ಗೆಳೆಯರು 10-15 ವರ್ಷದ ನಂತರ ನಮ್ಮ ಶತ್ರುಗಳಾಗಿ ಮಾರ್ಪಾಡಾಗಿರ್ತಾರೆ. ನಮ್ಮ ವೀಕ್ನೆಸ್ನ ಅಲ್ಲಿ ಇಲ್ಲಿ ಶೇರ್ ಮಾಡ್ತಾರೆ. ತಮಗೆ ಲಾಭ ಆಗುವಾಗಿದ್ರೆ ಮಾತ್ರ ನಮ್ಮ ಜೊತೆ ಇರ್ತಾರೆ. ಯಾವುದೇ ಸ್ವಾರ್ಥ ಇಲ್ಲದೆ ಸದಾ ಪ್ರೀತಿಸುವ ಏಕೈಕ ಜೀವಿ ಅಂದರೆ ಅಮ್ಮ. ಒಂದೊಂದು ಸಲ ನಮ್ಮ ತಪ್ಪಿಗೆ ನಮ್ಮ ಅಪ್ಪ ಶಿಕ್ಷೆ ಕೊಟ್ಟರು ಸಹ, ನಮಗೆ ಊಟ ಹಾಕ್ಬೇಡ ಇವತ್ತು ಅಂತ ಹೇಳಿದ್ರೂ ಸಹ ಅಪ್ಪ ಮಲಗಿದ ಮೇಲೆ ನಮ್ಮನ್ನು ಊಟ ಹಾಕೋದೆ ಅಮ್ಮ. ಆದರೆ ಇವತ್ತು ನಮಗೋಸ್ಕರ ಜೀವನ ಮುಡುಪಾಗಿಟ್ಟ ಆ ತಾಯಿನ ಇನ್ಸಲ್ಟ್ ಮಾಡ್ತಾ ಇದ್ದೀವಿ. ನಮಗೋಸ್ಕರ ರಕ್ತ ಬೆವರು ಹರಿಸಿದ ಆ ತಾಯಿನ ಕಣ್ಣೀರು ಹಾಕಿಸ್ತಾ ಇದ್ದೀವಿ. ನೀವು ಹುಟ್ಟಿದ ಮೇಲೆ ಗಂಡಾಗಿದ್ದರೆ ವಾರಸ್ದಾರು ಬಂದ ಅಂತ ಖುಷಿ ಪಡ್ತಾಯಿದ್ರು, ಹೆಣ್ಣಾಗಿದ್ದರೆ ಲಕ್ಷ್ಮಿ ಬಂದ್ಲು ಅಂತ ಖುಷಿ ಪಡ್ತಾಯಿದ್ರು. ಆ ಲಕ್ಷ್ಮಿ ಇವತ್ತು 15-20 ವರ್ಷ ಆದಮೇಲೆ ಯಾವನ ಜೊತೆನೋ ಓಡೋಗ್ತಾ ಇದ್ದಾಳೆ. ಅಪ್ಪ ಅಮ್ಮನ ತಲೆ ತಗ್ಗಿಸೋ ಥರ ಮಾಡ್ತಾ ಇದ್ದಾಳೆ. ಗಂಡು ಮಗು ವಾರಸ್ದಾರೋ ಅಂತ ಅಪ್ಪ ಬೀಗ್ತಾ ಇದ್ರು, ಹೆಮ್ಮೆ ಪಡ್ತಾಯಿದ್ರು. ಆ ವಾರಸ್ದಾರ ಇವತ್ತು ಡ್ರಗ್ಸಲ್ಲೋ ಕುಡಿತಕ್ಕೋ ಶರಣಾಗಿ ಅಪ್ಪ ಅಮ್ಮನ ಮರ್ಯಾದೆ ಕಳೀತಾ ಇದ್ದಾನೆ. ಮಕ್ಕಳು ಮಾಡೋ ಒಂದೊಂದು ಕೆಲಸದಿಂದ ಅಪ್ಪ ಅಮ್ಮ ತಲೆ ಎತ್ತಿ ತಿರುಗಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ನಾವೆಷ್ಟೇ ಕೋಟಿ ದುಡ್ಡು ಮಾಡಲಿ, ಆ ಸಂಭ್ರಮದಲ್ಲಿ ಅಪ್ಪ ಅಮ್ಮ ಇಲ್ಲ ಅಂದರೆ ಆ ಕೋಟಿ ವ್ಯರ್ಥ. ಈ ವಿಡಿಯೋ ನೋಡ್ತಾ ಇರುವಂತಹ ಮಕ್ಕಳು, ನೀವು ನಿಮ್ಮ ಅಪ್ಪ ಅಮ್ಮನ ಗೌರವಿಸಿ. ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಬೇಡಿ, ದೊಡ್ಡ ಧ್ವನಿಯಲ್ಲಿ ಮಾತಾಡಬೇಡಿ. ಯಾಕಂದರೆ ಅಪ್ಪ ಅಮ್ಮ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಅವ್ರು ಕಳೆದುಕೊಂಡ ಮೇಲೇ ಅವ್ರ ಬೆಲೆ ಗೊತ್ತಾಗೋದು. ನಿಮಗೇನಾದರೂ ಅಪ್ಪ ಅಮ್ಮ ಇದ್ದರೆ ನೀವು ತುಂಬ ಸೌಭಾಗ್ಯಶಾಲಿಗಳು. ಅಪ್ಪ ಅಮ್ಮನ ಗೌರವಿಸಿ. ಅದರಲ್ಲೂ ವಿಶೇಷವಾಗಿ ಅಮ್ಮನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಹಾಕಿಸ್ಬೇಡಿ. ನೀವು ಡಾಕ್ಟರ್ ಆಗಿರಿ, ಇಂಜಿನಿಯರ್ ಆಗಿರಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಿ, ಆದರೆ ಅಪ್ಪ ಅಮ್ಮ ಖುಷಿಯಾಗಿಲ್ಲ ಅಂದರೆ ಅವೆಲ್ಲವೂ ವ್ಯರ್ಥ ಆಗಿಬಿಡ್ತದೆ. ನಮಗೆ 18-20 ವರ್ಷದಲ್ಲಿ ಆಗುವಂತಹ ಪ್ರೀತಿ ಅರ್ಥ ಆಗುತ್ತೆ, ಆ ಆಕರ್ಷಣೆ ಅರ್ಥ ಆಗ್ತದೆ. ವಯಸ್ಸಲ್ಲಿ ಬಂದಾಗ ನಮ್ಮಲ್ಲಿ ಹುಟ್ಟುವ ಪ್ರೀತಿ ನಮಗೆ ಅರ್ಥ ಆಗ್ತದೆ, ಆದರೆ ಅಮ್ಮನ ಪ್ರೀತಿ ಯಾಕೆ ಅರ್ಥ ಆಗಲ್ಲ? ಒಂದು ಜೀವಕ್ಕಾಗಿ ತನ್ನ ಒಡಲಿನಲ್ಲಿ 9 ತಿಂಗಳು ನೀಡಿ ಆ ಜೀವಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಡುವವಳು ಅಮ್ಮ. ಅವರ ಋಣ ತೀರಿಸಲು ಈ ಜನ್ಮ ಸಾಲದು. ಮಮತೆಯ ಮಡಿಲು, ತ್ಯಾಗದ ಒಡಲು ಆಗಿರುವ ದೈವ ಸ್ವರೂಪಿಯಾದ ಎಲ್ಲ ತಾಯಂದಿರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.